ಮಿತ್ರರೇ, ಭಾರತದ ಐಪಿಎಲ್ ಪಿಚ್ಗಳಲ್ಲಿ ಯಾರು ಬೌಂಡರಿ ಸಿಕ್ಸರ್ಗಳನ್ನು ಬಾರಿಸಿ ಕ್ರಿಕೆಟ್ ಫ್ಯಾನ್ಸ್ ಪಾಲಿಗೆ ಹೀರೋಗಳಾಗಿದ್ದರೋ ಅವರೀಗ ಇಂಗ್ಲೆಂಡ್ ಪಿಚ್ಗಳಲ್ಲಿ ಝೀರೋಗಳು. 4 ಪಂದ್ಯಗಳನ್ನು ಸೋತು ಭಾರತ ಕ್ಲೀನ್ ಸ್ವೀಪ್ ಆಗಿದೆ. ಇದಕ್ಕೆಲ್ಲ ಕಾರಣ ಹೆಡ್ ಕೋಚ್ ಗೌತಮ್ ಗಂಭೀರ್. ಅವರನ್ನು ಮೊದಲಿಗೆ ತೆಗೆಯಬೇಕು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದ ಮೇಲೆ ಮೇಲಿಂದ ಮೇಲೆ ಸೋಲು. ಹೀಗೆಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲಿ ಮತ್ತು ಟಿವಿ ಚಾನೆಲ್ಗಳಲ್ಲಿ ಜನರ ಆಕ್ರೋಶ, ಸಿಡಿಮಿಡಿ, ಕೋಪತಾಪ ಸಿಕ್ಕಾಪಟ್ಟೆ ಹರಿದಾಡಿತು. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಯಾರು? ಏನೂ ಗೊತ್ತಿಲ್ಲದ ಗುಮ್ಮನಂತೆ ಕುಳಿತಿರುವ BCCI. ಇಂಗ್ಲೆಂಡ್ ವೇಗದ ಬೌಲರ್ ಜೋಫ್ರಾ ಆರ್ಚರ್ ಹೇಳಿದ್ದೇನು? ಭಾರತದ IPL ಪಿಚ್ಗಳು ಫ್ಲ್ಯಾಟ್ ಆಗಿರುತ್ತೆ, ಬೌಂಡ್ರಿ ಕೂಡ ಕಿರಿದಾಗಿರುತ್ತೆ. ಆದರೆ ಇಂಗ್ಲೆಂಡಿನ ಪಿಚ್ಗಳು ನಾರ್ಮಲ್ ಆಗಿರುತ್ತೆ. IPL ಪಿಚ್ಗಳಲ್ಲಿ 200 ರನ್ಸ್ ಸುಲಭವಾಗಿ ಹೊಡೆಯಬಹುದು. ಬ್ಯಾಟ್ಸ್ಮನ್ಗಳಿಗೆ ಅನುಕೂಲವಾಗುವಂತೆ ಪಿಚ್ ನಿರ್ಮಿಸುತ್ತಾರೆ. ಆದರೆ ಅಲ್ಲಿ ಬೌಲಿಂಗ್ ಮಾಡೋದು ಕಷ್ಟ ಎಂದು ಆರ್ಚರ್ ಹೇಳಿದ್ದರು. ಜೋಫ್ರಾ ಆರ್ಚರ್ ಹೇಳಿದ್ರಲ್ಲಿ ಲವಲೇಶವೂ ತಪ್ಪಿಲ್ಲ. BCCI IPL ಪಂದ್ಯಗಳನ್ನು ಫ್ಲ್ಯಾಟ್ ಪಿಚ್ಗಳಲ್ಲಿ ಆಡಿಸ್ತಿರೋದು ನಮ್ಮ ಯುವ ಆಟಗಾರರ ಬ್ಯಾಟಿಂಗ್ ಟೆಕ್ನಿಕ್ಕನ್ನೇ ಕಸಿದುಕೊಳ್ಳುತ್ತಿದೆ ಎಂದರೆ ತಪ್ಪಾಗಲ್ಲ. ಆಟಗಾರರು IPLನಲ್ಲಿ ಸೇರಿದ ಮೇಲೆ ಮುಂಚೆ ಕಲಿತಿದ್ದ ಬ್ಯಾಟಿಂಗ್ ಟೆಕ್ನಿಕ್ಗಳು ಮರ್ತೇ ಹೋಗಿರುತ್ತದೆ. ಏಕೆಂದರೆ ಬ್ಯಾಟ್ಸ್ಮನ್ಗಳಿಗೆ ಅಗ್ರೆಸಿವ್ ಆಗಿ ಆಡುವಂಥ ಒತ್ತಡ ಎಲ್ಲಾಗುತ್ತೆ. ಇದಲ್ಲದೆ IPL ಬೌಂಡ್ರಿ ಗೆರೆ ಕೂಡ ಕಿರಿದಾಗಿರುತ್ತೆ. IPL ಪಿಚ್ಗಳಲ್ಲಿ ಬೌಂಡ್ರಿ ಸಿಕ್ಸರ್ ಹೊಡೆಯೋದಕ್ಕೆ ಬ್ಯಾಟ್ಸ್ಮನ್ಗಳು ಹೆಚ್ಚು ಗಮನ ವಹಿಸ್ತಾರೆ. ಹೀಗಾಗಿ ಉತ್ತಮ ಟೆಕ್ನಿಕ್ನಿಂದ ಕೂಡಿದ ಸಹಜ ಆಟ ಆಡೋದವರಿಗೆ ಮರ್ತೇ ಹೋಗಿರುತ್ತದೆ. ಇನ್ನು IPL ಪಿಚ್ಗಳಿಗೂ ಇಂಗ್ಲೆಂಡ್ ಪಿಚ್ಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅನೇಕ ಭಾರತೀಯ ಬ್ಯಾಟ್ಸ್ಮನ್ಗಳು ಫ್ಲ್ಯಾಟ್ ಪಿಚ್ಗಳಿಗೆ ಹೊಂದಿಕೊಂಡಿರುತ್ತಾರೆ. ಫ್ಲ್ಯಾಟ್ ಪಿಚ್ ಎಂದರೆ ತೇವಾಂಶ, ಹುಲ್ಲು ಏನೂ ಇಲ್ಲದಂತೆ ರೋಲರ್ನಿಂದ ಮಟ್ಟಸ ಮಾಡಲಾಗಿರುತ್ತದೆ. ವೇಗದ ಬೌಲಿಂಗ್ನಲ್ಲಿ ಬೌನ್ಸ್ ಆಗದಂತೆ, ಸ್ವಿಂಗ್ ಆಗದಂತೆ, ಸ್ಪಿನ್ ಹೆಚ್ಚು ಆಗದಂತೆ ಬ್ಯಾಟ್ಸ್ಮನ್ಗಳು ಸುಲಭವಾಗಿ ಬೌಂಡ್ರಿ ಚಚ್ಚುತ್ತಾ ಇರಬೇಕು. ಸಿಕ್ಸರ್ ಹೊಡೆಯಲು ಚೆಂಡು ಮೇಲೆತ್ತಿದರೆ ಹೆಚ್ಚಿನ ಬೌಂಡ್ರಿ ಗೆರೆ ಆಚೆಗೆ ಬೀಳುತ್ತೆ. ಏಕೆಂದರೆ ಬೌಂಡ್ರಿ ಲೈನ್ ಕಿರಿದಾಗಿರುತ್ತೆ. ಬೌಂಡ್ರಿ ಸಿಕ್ಸರ್ ಬಾರಿಸಿದ ಕೂಡಲೇ ಪ್ರೇಕ್ಷಕರು ಹುಚ್ಚೆದ್ದು ಕಿರುಚಬೇಕು, ಫ್ರಾಂಚೈಸಿ ಹೆಸರು ಹೇಳಿ ಕೂಗಬೇಕು. ಹೀಗೆ ಪಂದ್ಯಕ್ಕೆ ರೋಚಕತೆ ಉಂಟು ಮಾಡಲು BCCI ನಾನಾ ರೀತಿಯ ಸರ್ಕಸ್ ಮಾಡುತ್ತದೆ. BCCI ಹೀಗೆ ಮಾಡುವ ಮೂಲಕ ಯುವ ಆಟಗಾರರ ಕ್ರಿಕೆಟ್ ಕೌಶಲ್ಯ ಕುಂಠಿತವಾಗ್ತಾ ಇದೆ ಎಂದು ಹಿರಿಯ ಆಟಗಾರರು, ಕ್ರಿಕೆಟ್ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. IPLನಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಆಡಬೇಕೆಂದು ಆಟಗಾರರಿಗೆ ಸೂಚಿಸಲಾಗಿರುತ್ತದೆ. ಈಗ IPL ಬರೀ ಕ್ರಿಕೆಟ್ ಟೂರ್ನಮೆಂಟ್ ಆಗಿ ಉಳಿದಿಲ್ಲ, ಇದೊಂದು ಲೈವ್ ಎಂಟರ್ಟೈನ್ಮೆಂಟ್ ಶೋ. ಮ್ಯೂಸಿಕ್, ಡಿಜೆಗಳು, ಚಿಯರ್ ಗರ್ಲ್ಸ್, ಬೃಹತ್ ಗಾತ್ರದ ಪರದೆಗಳು, ಫೈರ್ ವರ್ಕ್, ಲೇಸರ್ ಪ್ರದರ್ಶನಗಳು, ಒಂದೇ ಎರಡೇ ಇವುಗಳಿಂದ ಆಕರ್ಷಿತರಾಗಿ ಪ್ರೇಕ್ಷಕರು ಸ್ಟೇಡಿಯಂಗೆ ಗುಂಪಾಗಿ ಧಾವಿಸುತ್ತಾರೆ. ಸ್ಟೇಡಿಯಂ ಟಿಕೆಟ್ ಸಿಗದಿದ್ದವರಿಗೆ BCCI IPL ಫ್ಯಾನ್ ಪಾರ್ಕ್ಗಳಲ್ಲಿ ಬೃಹತ್ ಸ್ಕ್ರೀನ್ಗಳನ್ನು ಅಳವಡಿಸುತ್ತದೆ. ಸಂಗೀತ, ಗೇಮ್ಸ್, ಫುಡ್ ಸ್ಟಾಲ್, ಹೀಗೆ ಸ್ಟೇಡಿಯಂ ವಾತಾವರಣವನ್ನು ಅಲ್ಲಿ ಮರುಸೃಷ್ಟಿ ಮಾಡಲಾಗಿರುತ್ತೆ. ಹೀಗೆ IPLನಲ್ಲಿ 1 ತಿಂಗಳವರೆಗೆ ಹೊಡಿಬಡಿ ಆಟ ಆಡಿ ಉತ್ತಮ ಪ್ರದರ್ಶನ ತೋರಿದ ಆಟಗಾರರನ್ನು ಇಂಗ್ಲೆಂಡ್ ವಿರುದ್ಧ T20 ಪಂದ್ಯಗಳಿಗೆ ಆಯ್ಕೆ ಮಾಡಿ ತಕ್ಷಣವೇ ಆಡಿಸಿದರೆ ಏನಾಗುತ್ತವೆ? ಅಲ್ಲಿನ ಪಿಚ್ ಕಂಡೀಷನ್ ಬೇರೆ ಥರ ಇದೆ. ಚೆಂಡು ಸ್ವಿಂಗ್ ಆಗುತ್ತೆ, ಎಣಿಸಿದ್ದಕ್ಕಿಂತ ಹೆಚ್ಚು ಬೌನ್ಸ್ ಆಗುತ್ತೆ. IPL ರೀತಿ ಸಿಕ್ಸರ್ ಬಾರಿಸಲು ಹೋದರೆ ಬೌಂಡ್ರಿ ಆಚೆ ಬೀಳೋದೇ ಇಲ್ಲ, ಸೀದಾ ಫೀಲ್ಡರ್ ಕೈಗೆ ಕ್ಯಾಚ್ ಹೋಗುತ್ತೆ. ಏಕೆಂದರೆ ಕೆಲವು ಬಾರಿ ಜೋರಾಗಿ ಗಾಳಿ ಬೀಸುತ್ತದೆ. ಚೆಂಡು ಹೊಡೆಯುವುದೆಲ್ಲೋ, ಅದು ಹೋಗಿದ್ದು ಬೀಳೋದು ಬೇರೆಲ್ಲೋ. ಕೆಲವು ಆಟಗಾರರಂತೂ IPL ಆರಂಭಿಸಿದ ಮೇಲೆ ಗ್ರೌಂಡ್ ಶಾಟ್ ಹೊಡೆಯೋದನ್ನೇ ಮರೆತಿದ್ದಾರೆ. ಬ್ಯಾಟಿಂಗ್ ಸ್ಕಿಲ್ ಅಂತೂ ಖಂಡಿತ ಕಲಿತಿಲ್ಲ. ಪ್ರಖ್ಯಾತ ಬ್ಯಾಟ್ಸ್ಮನ್ ತೆಂಡೂಲ್ಕರ್ ರೀತಿ ಚೆಂಡನ್ನು ನೆಲದಲ್ಲೇ ಬೌಂಡ್ರಿಗೆ ಅಟ್ಟುವ ಚಾಕಚಕ್ಯತೆ, ಕೌಶಲ್ಯತೆ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, KL ರಾಹುಲ್ ಅವರಲ್ಲಿ ಕಾಣಬಹುದು. ಹೀಗಾಗಿ ಅವರು ಇಂಗ್ಲೆಂಡ್ ಪಿಚ್ಗಳಲ್ಲಿ ಮಿಂಚಿದ್ದಾರೆ. ಆದರೆ IPLನಲ್ಲಿ ಆಡಿ ತಕ್ಷಣ ವಿದೇಶಕ್ಕೆ T20 ಆಡಲು ಕಾಲಿಟ್ಟ ಇನ್ನುಳಿದ ಯುವ ಆಟಗಾರರ ಪಾಡೇನು? IPL ಗುಂಗಿನಲ್ಲೇ ಇವರು ವಿದೇಶಿ ಪಿಚ್ನ ಬೌನ್ಸ್, ಸ್ವಿಂಗ್, ಸ್ಪಿನ್ ಆಡಲು ತಿಣುಕುತ್ತಾರೆ. ಕೊನೆಗೆ ಸಿಕ್ಸರ್ ಎತ್ತಲು ಹೋಗಿ ಕ್ಯಾಚಿತ್ತು ಪೆವಿಲಿಯನ್ಗೆ ಮರಳುತ್ತಾರೆ. ವೈಭವ್ ಸೂರ್ಯವಂಶಿ ಮಾಡಿದ್ದು ಅದನ್ನೇ. ಇಂಗ್ಲೆಂಡಿನ ವೇಗಿ ಆರ್ಚರ್ಗೆ ವೈಭವ್ ವೀಕ್ನೆಸ್ ಏನೆಂದು ಚೆನ್ನಾಗಿ ಗೊತ್ತಿತ್ತು. ಶಾರ್ಟ್ ಪಿಚ್ ಎಸೆತಗಳನ್ನು ಹಾಕಿ ವೈಭವ್ ಹೊಡೆಯುವಂತೆ ಪ್ರಚೋದಿಸಿ ಔಟ್ ಮಾಡಿದ್ದರು. ಇಂಗ್ಲೆಂಡ್ ಪಿಚ್ಗಳಲ್ಲಿ ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ ಯುವ ಆಟಗಾರರನ್ನು ಆಡಿಸುವ ಮುನ್ನ ಅಲ್ಲಿನ ಕಂಡೀಷನ್ಗಳಿಗೆ ಹೊಂದಿಕೊಳ್ಳುವಂತೆ ಯುವ ಆಟಗಾರರನ್ನು ಸಿದ್ಧಪಡಿಸುವುದು ಅತ್ಯಂತ ಅವಶ್ಯಕ. ಅದಕ್ಕಾಗಿ ಕೆಲವು ಆಟಗಾರರನ್ನು ಇಂಗ್ಲೆಂಡಿನ ಕೌಂಟಿ ಪಂದ್ಯಗಳಲ್ಲಿ ಆಡಿಸಬೇಕು. BCCI ಯುವ ಆಟಗಾರರನ್ನು ವಿದೇಶಿ ಪಿಚ್ಗಳಲ್ಲಿ ಆಡಿಸಲು ಸ್ವಲ್ಪ ಹಣವನ್ನಾದರೂ ವಿನಿಯೋಗಿಸಬೇಕು. ಅಲ್ಲಿನ ಪಿಚ್ ಕಂಡೀಷನ್ಗೆ ಹೊಂದಿಕೊಳ್ಳುವಂತೆ ಆಟಗಾರರನ್ನು ತರಬೇತು ಮಾಡಬೇಕು. ಇದರ ಜೊತೆಗೆ IPLನಲ್ಲಿ ಬರೀ ಫ್ಲ್ಯಾಟ್ ಪಿಚ್ಗಳನ್ನು ರೂಪಿಸದೆ ಸಾಧ್ಯವಷ್ಟು ಮಟ್ಟಿಗೆ ವಿದೇಶಿ ಪಿಚ್ ಕಂಡೀಷನ್ ಸೃಷ್ಟಿಸಬೇಕು.
ಅಂತಹ ಪಿಚ್ಗಳಲ್ಲಿ IPL ಆಡಿಸಿದರೆ ಬೌಲರ್ಗಳಿಗೆ ಅನುಕೂಲವಾಗುತ್ತೆ, ಬೌಂಡರಿ ಸಿಕ್ಸರ್ ಕಡಿಮೆ ಆಗುತ್ತೆ. ಆಗ ಪ್ರೇಕ್ಷಕರಿಗೆ IPL ಮೇಲಿದ್ದ ಕ್ರೇಜ್ ಕಡಿಮೆ ಆಗುತ್ತೆ, BCCI ಆದಾಯಕ್ಕೆ ಧಕ್ಕೆ ಆಗುತ್ತೆ, ಫ್ರಾಂಚೈಸಿಗಳು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ತಾರೆ, ಜಾಹೀರಾತುಗಳು ಕುಂಠಿತವಾಗುತ್ತವೆ. ಅದೆಲ್ಲ ಬೇಡವೇ ಬೇಡ. ಫ್ಲ್ಯಾಟ್ ಪಿಚ್ಗಳೇ ಇರಲಿ, ಯುವ ಪ್ರತಿಭಾವಂತ ಆಟಗಾರರಿಗೆ ನಾವು ಪುರಸ್ಕರಿಸ್ತೀವಲ್ಲ ಎಂದು BCCI ಹೇಳಿಕೊಳ್ಳಬಹುದು. ಸತತವಾಗಿ T20ಯಲ್ಲಿ 5 ಪಂದ್ಯಗಳ ಸೋಲು BCCIಗೆ ಎಚ್ಚರಿಕೆಯ ಗಂಟೆಯಾಗಿದೆ. ವಿದೇಶದಲ್ಲಿ ಆಡುವ ಅಂತಾರಾಷ್ಟ್ರೀಯ ಟೂರ್ನಿಗಳಲ್ಲಿ ಸೋಲ್ತಾ ಇದ್ದರೆ ಭಾರತದ ಗೌರವ ಸ್ಥಾನಮಾನ ಮಣ್ಣು ಪಾಲಾಗುತ್ತೆ. ಭಾರತ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಉನ್ನತ ಸ್ಥಾನಮಾನ ಉಳಿಸಿಕೊಂಡು ಬಂದಿದ್ದರಿಂದ ಸ್ವದೇಶದಲ್ಲೂ ಕ್ರಿಕೆಟ್ ಕ್ರೇಜ್ ಈಗಲೂ ಉಳಿದುಕೊಂಡಿದೆ. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತ ಸ್ಥಾನಮಾನ ಯಾವಾಗ ತಗ್ಗುತ್ತದೋ ಸ್ವದೇಶದಲ್ಲಿ ಕ್ರಿಕೆಟ್ ಆಸಕ್ತಿ ಗಮನಾರ್ಹವಾಗಿ ಕಡಿಮೆಯಾಗುತ್ತೆ. ಜನರು IPL ಕ್ರಿಕೆಟ್ ವೀಕ್ಷಣೆ ಎಂದರೆ ಮೂಗು ಮುರಿಯುವಂಥ ಕಾಲು ಬಂದರೂ ಬರಬಹುದು. ಅದಕ್ಕೆ ಆಸ್ಪದ ನೀಡದೆ BCCI ಈಗಿನಿಂದ ಯುವ ಆಟಗಾರರು ಕ್ರಿಕೆಟ್ ಸ್ಕಿಲ್ ಕಲಿಯುವುದರತ್ತ, ಎಲ್ಲ ಪಿಚ್ ಕಂಡೀಷನ್ಗಳಿಗೆ ಹೊಂದಿಕೊಂಡು ಆಡುವಂತೆ ಅವರನ್ನು ಪಳಗಿಸುವುದರತ್ತ ಕಾರ್ಯೋನ್ಮುಖವಾಗಬೇಕು. ಕ್ರಿಕೆಟ್ ಲೋಕದಲ್ಲಿ ಭಾರತ ತಂಡಕ್ಕಿರುವ ಗೌರವ ಸ್ಥಾನಮಾನವನ್ನು ಉಳಿಸಬೇಕು. ಈಗ ಒಂದು ಸಮಸ್ಯೆ ಭಾರತದ ಕ್ರಿಕೆಟ್ ಭವಿಷ್ಯವನ್ನು ಇನ್ನಿಲ್ಲದಂತೆ ಬಾಧಿಸುವ ಲಕ್ಷಣಗಳು ಗೋಚರಿಸುತ್ತಿದೆ. ವಿದೇಶಿ ಪಿಚ್ಗಳಲ್ಲಿ ಸಮರ್ಥವಾಗಿ ಆಡುವ ಬ್ಯಾಟ್ಸ್ಮನ್ ಮತ್ತು ವೇಗದ ಬೌಲರ್ಗಳ ಕೊರತೆಯೇ ಆ ಸಮಸ್ಯೆಯಾಗಿದೆ. ವಿರಾಟ್ ಕೊಹ್ಲಿ T20 ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ನಿವೃತ್ತಿ ಘೋಷಿಸಿದ್ದಾರೆ. ವಿರಾಟ್ ಕೊಹ್ಲಿ ರೀತಿಯಲ್ಲಿ ಫಿನಿಶರ್ ನಮ್ಮ T20 ತಂಡದಲ್ಲಿಲ್ಲ. ಡೆತ್ ಓವರ್ಗಳನ್ನು ಸಮರ್ಥವಾಗಿ ಎದುರಿಸುವ ಆಟಗಾರ ಕೊರತೆ ಎದ್ದು ಕಾಣುತ್ತಿದೆ. ಶುಭಮನ್ ಗಿಲ್ ಏಕದಿನ ಪಂದ್ಯಗಳಿಗೆ ಆಡುತ್ತಾರೆ. ವೇಗದ ಬೌಲರ್ಗಳಲ್ಲಿ ಮೊಹಮ್ಮದ್ ಸಿರಾಜ್, ಶಮಿ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಹಾಗಾದರೆ T20 ತಂಡದ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ, ವಿದೇಶಿ ಪಿಚ್ಗಳಲ್ಲಿ ಆಡುವ ಯುವ ಪೀಳಿಗೆ ಆಟಗಾರರ ಆಟದ ವೈಖರಿಯನ್ನು ಗಮನಿಸಿದರೆ ಭಾರತೀಯ ಕ್ರಿಕೆಟ್ ಅವಸಾನದ ಅಂಚಿಗೆ ತಲುಪುತ್ತಿದೆಯಾ ಎಂಬ ಭಯ ಕಾಡುತ್ತಾ ಇದೆ. ಒಂದು ಕಾಲದಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ದಿಗ್ಗಜ ಎನಿಸಿಕೊಂಡಿತ್ತು. 70ರ ದಶಕದಲ್ಲಿ ಬಲಿಷ್ಠ ತಂಡವನ್ನು ಹೊಂದಿತ್ತು. ಆದರೆ ಈಗೇನಾಗಿದೆ? ಅದೇ ರೀತಿಯ ಸ್ಥಿತಿ ಭಾರತ ತಂಡಕ್ಕೆ ಬರದಂತೆ BCCI ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. BCCI IPLನಿಂದ ಬರೀ ಹಣ ಗಳಿಸುವ ಪ್ರವೃತ್ತಿಯನ್ನು ಬಿಟ್ಟು ಯುವ ಆಟಗಾರರಿಗೆ ಸೂಕ್ತ ತರಬೇತಿ ನೀಡುವತ್ತ ಕಾರ್ಯೋನ್ಮುಖವಾಗುವ ಅಗತ್ಯ ಕಂಡು ಬಂದಿದೆ. ಮಿತ್ರರೇ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.